ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಮೃತ ಫೈರೋಜ್ ಮೃತದೇಹವನ್ನ ಇಡಲಾಗಿದೆ. ಕುಟುಂಬಸ್ಥರ ಜೊತೆಗೆ ಕಮಿಷನರ್ ಶಶಿಕುಮಾರ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತದೇಹ ಸದ್ಯಕ್ಕಿದೆ. ಪೋಸ್ಟ್ ಮಾರ್ಟಮ್ ಇವತ್ತೇ ಆಗುವ ಸಾಧ್ಯತೆಗಳು ಮಾಹಿತಿಗಳು ಬರ್ತಾ ಇದೆ. 4 ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಶಕ್ಕೆ ಪಡೆದಿದ್ದೇವೆ. ಆರೋಪಿಗಳು ಫೈರೋಜ್ನ ಹಳೆಯ ಸ್ನೇಹಿತರು ಅಂತ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೊಟ್ಟಂತಹ ಮಾಹಿತಿ ಇದು, ಹೇಳಿಕೆ. ಕೊಲೆ ಮಾಡಿರುವಂತಹ ಆರೋಪಿಗಳು ಈತನ ಹಳೆ ಸ್ನೇಹಿತರೇ. ಒಂದೇ ಪಕ್ಷದಲ್ಲಿ ಇದ್ದವರ ಮಧ್ಯೆ ಇತ್ತೀಚೆಗೆ ವೈಮನಸ್ಸು ಉಂಟಾಗಿತ್ತು. ಇನ್ನು ಸಿಸಿಟಿವಿ ಇರೋದ್ರಿಂದ ಆರೋಪಿಗಳ ಪತ್ತೆ ಕಷ್ಟ ಅಲ್ಲ. ನಾವು ಆರೋಪಿಗಳನ್ನ ಪತ್ತೆ ಹಚ್ತೀವಿ, ವಿಶೇಷ ತಂಡ ರಚಿಸಿ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಕಮಿಷನರ್ ಫೈರೋಜ್ ಜೊತೆಗೆ ಮಾತುಕತೆ ಆದಂತಹ ಸಂದರ್ಭದ ದೃಶ್ಯಾವಳಿಗಳು ಇದೆ. ಫೈರೋಜ್ ಪಠಾಣ್ ಭೀಕರ ಹತ್ಯೆಯ ಸಂದರ್ಭದ ದೃಶ್ಯ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತಹ ಬೆಳೀತಾ ಇದ್ದಂತಹ ಯುವ ಮುಖಂಡ, ಕೊಲೆ ಮಾಡಿರುವಂತಹ ಆರೋಪಿಗಳು ಕೂಡ ಒಂದೇ ಪಕ್ಷದಲ್ಲಿದ್ರು ಅನ್ನುವಂಥ ವಿಚಾರ ಮಾಹಿತಿಗಳನ್ನ ಪೊಲೀಸ್ ಅಧಿಕಾರಿಗಳಿಗಾಗಲೇ ಕಲೆ ಹಾಕಿದ್ದಾರೆ. ಕೊಲೆ ಸಂದರ್ಭದ ಸಿಸಿಟಿವಿಯ ವಿಡಿಯೋಗಳನ್ನ ನೋಡ್ತಾ ಇದ್ವಿ. ಈ ಎಲ್ಲ ವಿಡಿಯೋ ಫುಟೇಜಸ್ಗಳನ್ನ ಪೊಲೀಸ್ ಅಧಿಕಾರಿಗಳಿಗಾಗಲೇ ಕಲೆ ಹಾಕೊಂಡಿದ್ದಾರೆ. 9:30 ಇಂದ 10 ಗಂಟೆ ನಡುವಿನ ಸಮಯದಲ್ಲಿ ಫೈರೋಜ್ ಪಠಾಣ್ ಅಂತ 32 ವರ್ಷದ ಯುವಕನಿಗೆ 3-4 ಜನ ಬಂದಂಥವ್ರು ಅವ್ರ ಮನೆ ಹತ್ರ ಅಸಾಲ್ಟ್ ಮಾಡಿದ್ದಾರೆ. ನಂತರ ಅವನ ಮನೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಚೇಸ್ ಮಾಡಿ ಅವನ್ನ ಅಸಾಲ್ಟ್ ಮಾಡಿದ್ದಾರೆ. ಬಾಡಿಯನ್ನು ಇಲ್ಲಿ ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗಿದೆ. ಕಾರಣ ಅವರ ನಡುವೆ ಯಾರು ಇವಾಗ ಮೃತ ಹೊಂದಿದ್ದಾರೆ ಮತ್ತು ಆರೋಪಿಗಳ ನಡುವೆ ಒಂದು ವೈಯಕ್ತಿಕ ವೈಷಮ್ಯ ಇತ್ತು ಅಂತ. ಅದು ಯಾವ ಮಟ್ಟದ ವೈಯಕ್ತಿಕ ವೈಷಮ್ಯ ಅನ್ನುವಂಥದ್ದನ್ನು ನಾವಿನ್ನು ಪತ್ತೆ ಮಾಡಬೇಕಾಗಿದೆ. ಅಲ್ಲ, ವಶಕ್ಕೆ ಒಂದು 3-4 ಜನ ಸಸ್ಪೆಕ್ಟ್ಸ್ ಯಾರಿದ್ರು ಅವ್ರನ್ನ ತೊಗೊಂಡಿದ್ದೀವಿ. ಇನ್ನೂ ಯಾರು CCTV ಹೋಗಿ ಎಕ್ಸಿಕ್ಯೂಟ್ ಮಾಡಿರೋರಿದ್ದಾರೆ ಅವ್ರನ್ನ ಇನ್ನೂ ವಶಕ್ಕೆ ಪಡಿಬೇಕಾಗಿದೆ. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ. ಇವರೆಲ್ಲರೂ ಒಂದೇ ಪಕ್ಷಕ್ಕೆ ಸೇರಿದಂಥವ್ರು. ಅದನ್ನು ಹೊರತಾಗಿ ಅವರ ನಡುವೆ ಸ್ವಲ್ಪ ವೈಯಕ್ತಿಕ ಸಂಘರ್ಷ ಇತ್ತು ಅಂತ. ಯಾವ ರೀತಿ ಸಂಘರ್ಷ, ಯಾವ ಕಾರಣಕ್ಕಿತ್ತು ಅನ್ನೋಂಥದ್ದನ್ನು ನಾವು ತನಿಖೆಯಲ್ಲಿ ಪತ್ತೆ ಮಾಡಬೇಕಾಗಿದೆ. ಅಲ್ಲ, ಎಲ್ಲ ಆಸ್ಪೆಕ್ಟ್ಸ್ ಆಗುತ್ತೆ. ಇವಾಗ ಒಂದು ವೈಯಕ್ತಿಕ ಸಂಘರ್ಷ ಅಲ್ಲಿ ಆರೋಪಿಗಳಂತೂ ಯಾರು ಅಂತ ಗೊತ್ತಿದೆ. ಸೊ ಆರೋಪಿ ಮತ್ತು ಮೃತ ಯಾರಿದ್ದಾರೆ ಅವರಿಬ್ಬರ ನಡುವೆ ಏನು ವೈಯಕ್ತಿಕ ಸಂಘರ್ಷ ಇತ್ತು ಅನ್ನೋಂಥದ್ದನ್ನು ನಾವು ಸಮಗ್ರವಾಗಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗಿದೆ. ಕಾಂಗ್ರೆಸ್ ಯುವ ನಾಯಕ ಫೈರೋಜ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಧಾರವಾಡದ ಉಪನಗರ ಠಾಣೆ ಎದುರಿಗೆ ಪ್ರತಿಭಟನೆಗೆ ಸಿದ್ಧತೆಗಳಾಗ್ತಾ ಇದೆ. ಉಪನಗರ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪೊಲೀಸರಿಂದ ಮೃತ ಫೈರೋಜ್ ಸಂಬಂಧಿಕರ ಮನವೊಲಿಕೆ ಆಗ್ತಾ ಇದೆ. ಫೈರೋಜ್ನ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಸೇರಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. 6 ತಿಂಗಳ ಹಿಂದೆಯೇ ದೂರು ನೀಡಿದ್ದು ಫೈರೋಜ್ ಜೀವ ಬೆದರಿಕೆ ಇದೆ ಅಂತ. ಈ ಹಿನ್ನೆಲೆಯಲ್ಲಿ ರಕ್ಷಣೆಯನ್ನು ಕೂಡ ಕೋರಲಾಗಿತ್ತು. ಪೊಲೀಸರ ನಿರ್ಲಕ್ಷ್ಯ ಆಗಿದೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಕಳೆದ 6 ತಿಂಗಳ ಹಿಂದೆನೇ ಫೈರೋಜ್ ಈ ಸಂಬಂಧಪಟ್ಟಂಗೆ ದೂರು ದಾಖಲು ಮಾಡಿದ್ರು, ನನಗೆ ಜೀವ ಬೆದರಿಕೆ ಇದೆ ಅಂತ. ಆದರೆ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಪೊಲೀಸರು. ಅವರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಫೈರೋಜ್ನ ಕುಟುಂಬಸ್ಥರು ಆರೋಪವನ್ನ ಮಾಡಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಸದ್ಯ ಉಪನಗರ ಪೊಲೀಸ್ ಠಾಣೆಯ ಎದುರು ಪೊಲೀಸ್ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಉಪನಗರ ಪೊಲೀಸ್ ಠಾಣೆಯ ಎದುರಿಗೆ ಮೃತದೇಹವನ್ನ ತರುವುದಕ್ಕೆ ಪೊಲೀಸರು ಬಿಡ್ತಾ ಇದ್ದಾರೆ. ರಸ್ತೆಯಲ್ಲಿ ಅಡ್ಡಗಟ್ಟಿ ಕುಟುಂಬಸ್ಥರ ಮನವೊಲಿಕೆ ಮಾಡುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕುಟುಂಬಸ್ಥರ ನಡುವೆ ವಾಗ್ವಾದಗಳು ನಡೀತಾ ಇದೆ. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸರ್ಕಾರವನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಜೋಶಿ ಕಿಡಿಕಾರಿದ್ದಾರೆ. ಪೊಲೀಸ್ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಇಂತಹ ಘಟನೆಗಳು ನಡೆಯುವುದು ಸಹಜವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮುಖಂಡನಿಗೆ ರಕ್ಷಣೆ ಇಲ್ಲವಾಗಿದೆ. ಇಂತಹ ಘಟನೆಗಳು ಇತ್ತೀಚೆಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ, ಆಡಳಿತಕ್ಕೆ ಬಂದ ಮೇಲೆ ಸಹಜವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ನಿನ್ನೆ ನಡೆದ ಘಟನೆ ಬಗ್ಗೆ ಮಾಧ್ಯಮಗಳ ಮೂಲಕ ನನ್ನ ಗಮನಕ್ಕೆ ಬಂತು ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಭಾಳಷ್ಟು ಗಂಭೀರವಾದಂಥ ಸಮಸ್ಯೆ ಇದೆ. ಸರ್ಕಾರ ಯಾಕಂದರೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ಭಯಂಕರ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ದುಡ್ಡು, ಕಾಸು ಎಲ್ಲ ಇರೋದರಿಂದ ಇದು ಸಹಜವಾಗಿ ಆಗಿದೆ. ಆದರೆ ನಿನ್ನಿದು ಏನಾಗಿದೆ ಅಂತ ಅನ್ನೋದು ನನಗೆ ಭಾಳ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಒಬ್ಬ ಮುಖಂಡನೇ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನನ್ನು ಕೊಂದು ಹಾಕಿದ್ದಾನೆ, ಮರ್ಡರ್ ಮಾಡಿದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳು ನನಗೆ ಗೊತ್ತಾಗಿರಲ್ಲ. ಅದರಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನನ್ನು ಕೊಂದು ಹಾಕಿದ್ದಾನೆ. ಕಾಂಗ್ರೆಸ್ದ ಮುಖಂಡನಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ಬಂದರೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದನ್ನು ಭಾಳ ಗಂಭೀರವಾಗಿ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕಾಂಗ್ರೆಸ್ನ ಮುಖಂಡ ಜಿಲ್ಲಾ ಕಾರ್ಯದರ್ಶಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಜನರನ್ನ ಈಗಾಗಲೇ ಆರೋಪಿಗಳು ಅಂತ ಅರೆಸ್ಟ್ ಮಾಡಲಾಗಿದೆ. ಬಟ್ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಪ್ರಮುಖ ಆರೋಪಿಗಳನ್ನು ನೀವು ಅರೆಸ್ಟ್ ಮಾಡಿಲ್ಲ ಅಂತ. ಯಾರ ಹೆಸರುಗಳನ್ನು ಅವರು ರಿವೀಲ್ ಮಾಡ್ತಾ ಇದ್ದಾರೆ, ಯಾರ ಮೇಲೆ ಪ್ರಮುಖವಾದಂಥ ಅನುಮಾನ ಇದೆ ಅಂತೆ? ಹೌದು, ಈಗಾಗಲೇ ಧಾರವಾಡದಲ್ಲಿರುವಂತಹ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫರೋಜ್ ಖಾನ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮೊದಲು ಕೂಡ ಏನಂತಂದ್ರೆ ಕಳೆದ 6 ತಿಂಗಳ ಹಿಂದೆ ಕೂಡ ಏನಂತಂದ್ರೆ ಕೊಲೆ ಬೆದರಿಕೆ ವಿಚಾರವಾಗಿ ಪೊಲೀಸ್ ಠಾಣೆಗೆ ಮೆಟ್ಲೇರಿ ಕೊಲೆ ಬೆದರಿಕೆ ವಿಚಾರ ದೂರನ್ನ ನೀಡಿದ್ರು. ತನಗೆ ಜೀವ ಭಯ ಇದೆ ಅಂತೇಳಿ ದೂರನ್ನ ನೀಡಿದ್ರೆಂಬ ಮಾಹಿತಿಯನ್ನು ಕೂಡ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಈಗಾಗಲೇ ಕೂಡ ಆ ವಿಚಾರವಾಗಿ ಮೃತದೇಹವನ್ನ ಕೂಡ ರವಾನೆ ಮಾಡುವಂತ ಸಂದರ್ಭದಲ್ಲಿ ಧಾರವಾಡ ಉಪನಗರ ಪೊಲೀಸ್ ಠಾಣೆ ಎದುರಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ರು. ಆದ್ರೆ ಪೊಲೀಸರು ಮನವೊಲಿಸಿದ ಬಳಿಕ ಪ್ರತಿಭಟನಾಕಾರರ ಮನವೊಲಿದು ಆ ಮೃತದೇಹವನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಅಂತಂದ್ರೆ ನಿನ್ನೆ ನಡೆದಂತಹ ಕೊಲೆ ರಾಜಕೀಯ ಒಂದು ತಿರುವನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಯೂತ್ ಕಾಂಗ್ರೆಸ್ ಏನು ಚುನಾವಣೆ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಮೊಹಮ್ಮದ್ ಶಾ ಮತ್ತು ಏನು ಪಠಾಣ್ ಇಬ್ಬರ ಕೂಡ ಗಲಾಟೆ ಆಗಿತ್ತು. ಈ ಗಲಾಟೆ ಇವತ್ತಿಗೂ ಇನ್ನೂ ಕೂಡ ಮುಂದುವರೆದಿದ್ದು ಈ ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ರಾಜಕೀಯ ಕೊಲೆಗೆ ಕಾರಣ ಆಗಿದ್ರೆ, ಇನ್ನೊಂದು ಕಡೆ ಏನಂತಂದ್ರೆ ಹಣದ ವ್ಯವಹಾರ ಅಥವಾ ಜಮೀನಿನ ವ್ಯವಹಾರ ಕೂಡ ಇರ್ಬೋದು ಎಂಬುದು ಕೂಡ ತನಿಖೆಯಲ್ಲಿ ಬಯಲಿಗೆ ಬರಬಹುದಾಗಿದೆ ಅಂತ ಹೇಳ್ಬೋದು. ಓಕೆ ಮಂಜುನಾಥ್, ಇದ್ರ ಜೊತೆಗೆ ಪೊಲೀಸ್ ಮೂಲಗಳಿಂದ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ರು, ಗುರುತಿಸ್ಕೊಂಡಿದ್ರು ಅಂತ. ಆದರೆ ವೈಯಕ್ತಿಕ ದ್ವೇಷ ಇತ್ತು ಅಂತ ನಮಗ್ ಮಾಹಿತಿ ಇದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ವೈಯಕ್ತಿಕ ದ್ವೇಷ ಅಂದ್ರೆ ಏನು? ಈ ಫೈರೋಜ್ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದು ಬೆಳೀತಾ ಇದ್ದಾನೆ ರಾಜಕೀಯದಲ್ಲಿ ಎನ್ನುವಂತಹ ದ್ವೇಷದ ಹಿನ್ನೆಲೆಯಲ್ಲಿ ಏನಾದರೂ ಮಾಡಿರುವಂಥದ್ದು, ಅಥವಾ ಇದನ್ನು ಹೊರತುಪಡಿಸಿದಂಗೆ ದುಡ್ಡಿನ ವಿಚಾರ ಏನಾದರೂ ಇತ್ತಂತ, ಹೇಗೆ? ಹೌದು, ಈಗಾಗಲೇ ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತ ಫೈರೋಜ್ನ ವಿರುದ್ಧ ಏನಂತಂದ್ರೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಈತ ಚುನಾವಣೆಗೆ ಸ್ಪರ್ಧಿಸಬಾರದು ಎಂಬುದು ಕೂಡ ಇಲ್ಲಿಯ ಏನು ಇದರ ಎದುರಾಳಿ ಟೀಮ್ ಕೂಡ ಮುಂದಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಫೈರೋಜ್ ಯಾರದು ಮಾತನ್ನು ಕೂಡ ಮಣಿಯದೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸೋದು ಕೂಡ ಈ ಕೊಲೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಕೂಡ ಯೂತ್ ಕಾಂಗ್ರೆಸ್ ನಲ್ಲಿ 3 ಬಣಗಳಾಗಿದ್ದು ಕೂಡ ಧಾರವಾಡದಲ್ಲಿ ಹಲವಾರು ಘಟನೆಗೆ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು. ಈ ಮೊದಲು ಕಳೆದ 6 ತಿಂಗಳ ಹಿಂದೆ ಕೂಡ ಇಬ್ಬರು ಕೂಡ ಪೊಲೀಸ್ ಠಾಣೆ ಮೆಟ್ಲೆ ಇರಿದ್ರು. ಆ ಸಂದರ್ಭದಲ್ಲಿ ಪಠಾಣ್ ಕೂಡ ಏನಂತ ಹೇಳಿದ, ನನಗೆ ಕೊಲೆ ಬೆದರಿಕೆ ಇದೆ ಎಂಬುದನ್ನು ಮನವಿಯನ್ನ ನೀಡಿದ್ದ ಪೊಲೀಸರಿಗೂ ಕೂಡ. ಆದ್ರೆ ಪೊಲೀಸರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಿಲ್ಲ. ಈ ವಿಚಾರವಾಗಿ ಕೂಡ ಇವತ್ತು ಕುಟುಂಬದಸ್ಥರು ಕೂಡ ಆರೋಪ ಮಾಡಿದ್ದಾರೆ. ಯಾಕಂತಂದ್ರೆ ಪಠಾಣಿಗೆ ಈಗಾಗಲೇ ಕೂಡ ಕೊಲೆ ಬೆದರಿಕೆ ಇದ್ರು ಕೂಡ ಯಾರು ಕೂಡ ಯಾವುದೇ ಕ್ರಮನ ಜರುಗಿಸದ ಹಿನ್ನೆಲೆ ಕೂಡ ಈ ಒಂದ್ ಕಡೆ ಕೊಲೆ ಮಾಡಿದ್ದು ಕೂಡ ಇಲ್ಲಿ ನೋಡಿದ್ರೆ ಆರೋಪಿಯಾದಂತ ಏನು ಮೊಹಮ್ಮದ್ ಶಾ ಕೂಡ ಏನಂತಂದ್ರೆ ಸ್ನೇಹಿತರಾಗಬೇಕು. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಇರುವಂತ ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಇದ್ದಂತವ್ರು ಕೂಡ ಈ ಕೊಲೆಗೆ ಪ್ರಮುಖ ಕಾರಣ ರಾಜಕೀಯನ ಅಥವಾ ಬೇರೆ ಕಾರಣ ಎಂಬುದು ಕೂಡ ಪೊಲೀಸ್ ತನಿಖೆಯ ಬಳಿಕೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಕೂಡ ಅಂತಂದ್ರೆ ಒಂದ್ ಕಡೆ ರಾಜಕೀಯ ಏನು ಬೆಳೆಯುವಂತ ಪಠಾಣ್ ಅನ್ನ ಹಿಂದಕ್ಕೆ, ಯಾಕಂತಂದ್ರೆ ರಾಜಕೀಯವಾಗಿ ಈಗಾಗಲೇ ಕೂಡ ಪಠಾಣ್ ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಕೂಡ ಈತ ಬೆಳಿತಾನೆ. ಇದ್ರ ಜೊತೆಗೆ ರಾಜಕೀಯ ನಾಯಕರು ಕೂಡ ಈತನಿಗೆ ಪರಿಚಯ ಆಗತ್ತೆ, ಈತ ಬೆಳಿತಾನೆ ಎಂಬುದು ಕೂಡ ಒಂದ್ ಕಡೆ. ಆದ್ರೆ ಇನ್ನೊಂದು ಕೂಡ ಏನಂತಂದ್ರೆ ಅವರ ಖಾಸಗಿ ವ್ಯವಹಾರಗಳು ಇರ್ಬೋದು ಕೂಡ ಎಂಬುದು ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಓಕೆ ಮಂಜುನಾಥ್, ಈ ರಾಜಕೀಯ ವಿಚಾರ ಅಥವಾ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಆಗಿರಬಹುದು ಅನ್ನುವಂಥದ್ದು ಕೇವಲ ಅನುಮಾನ. ಅದು ಕೇಸ್ನ ತನಿಖೆಯ ನಂತರದಲ್ಲಿ ಗೊತ್ತಾಗುತ್ತೆ. ಇದನ್ನ ಹೊರತುಪಡಿಸಿದಂಗೆ ಈ ಫೈರೋಜಿನ ಹಿನ್ನೆಲೆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಯಾವುದಾದ್ರೂ ಹಳೆ ಕೇಸ್ಗಳಲ್ಲಿ ಇವರ ಹೆಸರು ಎಲ್ಲಾದರೂ ಕೇಳಿ ಬಂದಿದ್ದಂಥದ್ದು, ಕ್ರಿಮಿನಲ್ ಹಿಸ್ಟರಿ ಏನಾದರೂ ಇತ್ತಾ? ಯಾಕಂದ್ರೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವಂಥ ಚಾನ್ಸಸ್ಗಳು ಕೂಡ ಅಲ್ಲಗಳಿವಂತಿಲ್ವಲ್ಲ?
ಏನು ಈಗಾಗಲೇ ಫಟಾನನ ಕೊಲೆ ಮಾಡೋಕೆ 6 ಜನರು ಕೂಡ ಏನಂತಂದ್ರೆ ಈ ಮೊದಲು ಕೂಡ ಪ್ಲಾನ್ ಹಾಕಿದ್ರು. ಇದರಲ್ಲಿ ಕೂಡ 4 ಜನರು ಪ್ಲಾನ್ ಈಗ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನಿಬ್ಬರು ಕೂಡ ಕೊಲೆಗೆ ಸಂಚನ ರೂಪಿಸಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತದೆ. ಇದಕ್ಕೆ ಪ್ರಮುಖ ಏನಂತಂದ್ರೆ ಈಗಾಗಲೇ ತಾವು ಹೇಳ್ದಂಗೆ ರಾಜಕೀಯ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಖಾಸಗಿ ಏನು ವ್ಯವಹಾರಗಳಿರ್ಬೋದು. ಯಾಕಂತಂದ್ರೆ ಈಗ ಕೊಲೆ ಮಾಡಿದ ಪ್ರಮುಖ ಆರೋಪಿ ಆದಂತ ಮೊಹಮ್ಮದ್ ಶಾ ಜೊತೆಗೆ ಈಗಾಗಲೇ ಕೂಡ ಹಲವಾರು ಬಾರಿ ಕೂಡ ಏನಂತಂದ್ರೆ ವಾಗ್ವಾದ ಗಲಾಟೆ ಕೂಡ ಆಗಿತ್ತು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ಇದು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿರುವಂತ ನೆಪವಾಗಿ ಇಟ್ಟುಕೊಂಡು ಖಾಸಗಿ ತಮ್ಮ ವೈಯಕ್ತಿಕ ಏನಾದ್ರೂ ವ್ಯವಹಾರಗಳದ ಈ ಕೊಲೆಗೆ ಕಾರಣ ಆಗಿತ್ತೆ ಎಂಬುದು ಕೂಡ ಪೊಲೀಸ್ ತನಿಖೆ ಬಳಿಕ ಬಯಲಿಗೆ ಬರುತ್ತೆ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಹುಬ್ಬಳ್ಳಿಯಲ್ಲಿ ಈಗಾಗಲೇ 2 ಕೇಸ್ ಆಯಿತು. ಈಗ ಮತ್ತೊಂದು ಲವ್ ಜಿಹಾದ್ನ ಆರೋಪವನ್ನ ಮಾಡಲಾಗಿದೆ. ಸಮೀರ್ ಬೂದಿಹಾಳ್ ಎಂಬಾತನ ಮೇಲೆ ಗಂಭೀರ ಆರೋಪವನ್ನ ಮಾಡಿರುವಂತದ್ದು, ಅದು ಕೂಡ ಲವ್ ಜಿಹಾದ್ ಅಂತ. 1 ವಾರದ ಅಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಇದು 3ನೇ ಪ್ರಕರಣ. ಸೊ ಇದರಲ್ಲಿ ಹಿನ್ನೆಲೆ ಕೂಡ ಲವ್ ಜಿಹಾದ್ ಅಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಸಮೀರ್, ಮುಫೀಜ್, ಮತ್ತೊಬ್ಬ ವ್ಯಕ್ತಿ ಸಮೀರ್ ಬೂದಿಹಾಳ್. ಸಮೀರ್ ಬೂದಿಹಾಳ್ ಎಂಬಾತನ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. 100 ಹಿಂದೂ ಪರ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಎದುರಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇರುವುದು ಹಿಂದೂ ಸಂಘಟನೆಯ ಮುಖಂಡರು. ಗಾಂಜಾ ವ್ಯಸನಿಯಾಗಿರೋ ಸಮೀರ್ ಬಂಧನಕ್ಕೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಗಾಂಜಾವನ್ನ ಕೊಟ್ಟು ಯುವತಿಯರ ಜೊತೆಗೆ ಅಸಭ್ಯ ವರ್ತನೆಯನ್ನ ಮಾಡ್ತಾ ಇದ್ರು ಅಂತ ಆರೋಪವನ್ನ ಮಾಡಲಾಗಿದೆ. ಸಮೀರ್ ಬೂದಿಹಾಳ್ ವಿರುದ್ಧ ಕ್ರಮ ಆಗಬೇಕು ಅಂತ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟವನ್ನ ನಡೆಸ್ತಾ ಇರೋದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಶೋಕನಗರ ಠಾಣೆ ಎದುರಿಗೆ ಪ್ರತಿಭಟನೆ ಆಗ್ತಾ ಇದೆ. ಗಾಂಜಾ ವ್ಯಸನಿಯಾಗಿರುವಂತಹ ಸಮೀರ್ ಬೂದಿಹಾಳ್, ಆತನ ದೃಶ್ಯವನ್ನ ನೋಡ್ತಾ ಇದ್ವಿ. ಗಾಂಜಾ ಪಾಕೆಟ್ನ ಓಪನ್ ಮಾಡ್ತಾ ಇರುವಂತಹ ದೃಶ್ಯಗಳಿದು. ಕಾರ್ನಲ್ಲಿ ಕುಳಿತುಕೊಂಡು ವಿಡಿಯೋ ಮಾಡಿರುವಂತಹ ಸಂದರ್ಭದಲ್ಲಿ ಗಾಂಜಾವನ್ನ ತೆಗಿತಾ ಇರೋದು. ಸಮೀರ್ ಬೂದಿಹಾಳ್ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ ಈಗಾಗಲೇ. ಈತನು ಕೂಡ ಹಿಂದೂ ಯುವತಿಯರನ್ನ ಪುಸಲಾಯಿಸಿ ಅವರಿಗೆ ಗಾಂಜಾವನ್ನ ಕೊಟ್ಟು ಅವರನ್ನ ಲೈಂಗಿಕವಾಗಿ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇದ್ದ ಅನ್ನುವಂಥ ಗಂಭೀರ ಆರೋಪವನ್ನ ಹಿಂದೂ ಕಾರ್ಯಕರ್ತರು ಮಾಡಿ ಈಗ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂಥದ್ದು. ಗಾಂಜಾ ಇರ್ತಕ್ಕಂಥ ಒಂದು ಆ ಫೋಟೋಗಳು ಅವನ ಮೊಬೈಲ್ನಲ್ಲಿದೆ. ಈ ರೀತಿ ಗಾಂಜಾವನ್ನು ಅವನು ರಾಜಾರೋಷವಾಗಿ ಮಾರ್ತಾ ಇದ್ದಾನೆ. ಆಲ್ರೆಡಿ ಸಮೀರ್ ಗಾಂಜಾ ಡ್ರಗ್ಸ್ ಕೇಸ್ನಲ್ಲಿ ಅವನು ಆಲ್ರೆಡಿ ಅವನ ಮೇಲೆ ಕೇಸ್ ಆಗಿದೆ. ಹುಬ್ಳಿ ಧಾರವಾಡ ಕಮಿಷನರ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಡ್ರಗ್ಸ್ ಮುಕ್ತ ಹಾಗೂ ಗಾಂಜಾ ಮುಕ್ತ ಅಂಥೇಳಿ ನೀವು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಸಮೀರ್ ರಾಜಾರೋಷವಾಗಿ ತನ್ನ ಕೈ ಉದ್ದಷ್ಟು ಗಾಂಜಾ ಗಿಡವನ್ನು ಪ್ರದರ್ಶನ ಮಾಡಿದ್ದಾನೆ ಹಾಗೂ ಹಿಂದೂ ಹುಡುಗಿಯರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಮೊನ್ನೆ ಒಬ್ಬ ಸಮೀರ್ ಆದ, ಇನ್ನೊಬ್ಬ ಸಮೀರ್, ನಾನು ಬಜರಂಗ ದಳದಿಂದ ಯಾರು ಈ ಥರ ಜಿಹಾದೀಕರಣ ಮಾಡ್ತಾ ಇದ್ದೀರಿ, ಹಿಂದೂ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಿ, ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಇದೇ ರೀತಿ ಏನಾದರೂ ಹಿಂದೂ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೆ ನಿಜವಾದರೆ ಈ ಜಿಹಾದಿ ಮನೆಗಳಿಗೆ ನಾವು ಬೆಂಕಿ ಹಚ್ಚಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾವು ಅಶೋಕ್ ನಗರ ಪೊಲಿಟಿಷಿಯನ್ ACP ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. FIR ಆಗುವವರೆಗೆ ನಾವು ಇಲ್ಲಿಂದ ಹೋಗುವುದಿಲ್ಲ. FIR ಕಾಪಿ ನೋಡಿದಾದ ಮೇಲೆ ನಾವು ಇಲ್ಲಿಂದ ಹೋಗ್ತೇವೆ. ಆದಷ್ಟು ಬೇಗ ಆ ಜಿಹಾದಿ ಸಮೀರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅನ್ನೋ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಗಾಂಜಾ ಸೇವನೆಯನ್ನು ಮಾಡೋದು ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ಏನು ಫೋಟೋಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸ್ವಲ್ಪ ಹರಿದಾಡ್ತಿದೆ ಅಂತ ಏನು ಮಾಹಿತಿ ಇದೆ, ಅದು ಗೊತ್ತಾದ ತಕ್ಷಣ ತಾವುಗಳು ಹೋಗಿ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಪೊಲೀಸ್ ಠಾಣೆ ಅಶೋಕನಗರ ಪೊಲೀಸ್ ಠಾಣೆಗೆ ಬಂದು ನಮ್ಮ ಇನ್ಸ್ಪೆಕ್ಟರ್ಗೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೂಡಲೇ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾವು ಸರ್ಕಾರದ ಪರವಾಗಿ ಅವನ ಮೇಲೆ ಒಂದು NDPS ಕಾಯ್ದೆ ಅಡಿಯಲ್ಲಿ ಗಾಂಜಾ ಸೇವನೆ ಮಾಡಿದ ಬಗ್ಗೆ, ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಬಗ್ಗೆ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಹೇಳೋದಂದ್ರೆ, ಪ್ರಕರಣ ದಾಖಲಾದ ನಂತರ ಶಿವಾನಂದವ್ರಿಗೆ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಕೂಡಲೇ ಯಾರು ಆ ಅಪರಾಧವನ್ನು ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕೂಡಲೇ ನಮ್ದು ಈಗ ಒಂದು ತಂಡ ಈಗಾಗಲೇ ಅವನ ಸಹಚರರು ಯಾರಿದ್ದಾರೆ ಮತ್ತು ಅವನ ಮಣಿ ಎಲ್ಲಿದೆ ಅದನ್ನೆಲ್ಲ ತಲಾಸು ಮಾಡಿದೆ. ಬಟ್ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲವ್ ಜಿಹಾದ್ ಅನ್ನೋ ವ್ಯವಸ್ಥಿತವಾದ ಜಾಲವಿದೆ ಅಂತ
ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಎಲ್ಲ ಕಡೆಯೂ ಲವ್ ಜಿಹಾದ್ ನಡೀತಾ ಇದೆ, ರಾಜ್ಯದಲ್ಲೂ ಕೂಡ ಈಗ ಹೆಚ್ಚಾಗಿದೆ, ಕಾಂಗ್ರೆಸ್ ಸರ್ಕಾರ ಇರುವ ಕಡೆ ಹೆಚ್ಚಾಗಿ ನಡೀತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೆಚ್ಚಾಗಿ ನಡೆಯುತ್ತಿದೆ ಲವ್ ಜಿಹಾದ್. ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ರಾಜ್ಯ ಸರ್ಕಾರ ಜನ ಬೀದಿಗೆ ಇಳಿಯುವ ಸ್ಥಿತಿ ತರಬಾರದು ಅಂತ ಎಚ್ಚರಿಸಿದ್ದಾರೆ. ಇದು ವ್ಯವಸ್ಥಿತವಾದಂಥ ಜಾಲ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಭಾಳಷ್ಟು ಕಡೆ ಇದು ನಡೀತಾ ಇದೆ. ಇಡೀ ದೇಶದಲ್ಲಿಯೂ ನಡೀತಾ ಇದೆ. ಅದರಲ್ಲಿಯೂ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಆಡಳಿತ ಇರೋಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜನ ಬೀದಿಗಿಳಿಯುವಂಥ ಸ್ಥಿತಿ ರಾಜ್ಯ ಸರ್ಕಾರ ತರಬಾರದು. ಈಗ ಚುನಾವಣೆ ಆಗಿರೋದ್ರಿಂದ ಬರುವಂಥ ಒಂದು ಸುಮಾರು ಇನ್ನೂ ಒಂದು 20-25 ದಿವಸಗಳ ಕಾಲ ಕಾಯುವುದೇ ಒಂದು ಅದಕ್ಕೆ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ, ಹುಬ್ಬಳ್ಳಿಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನುವಂಥ ಸಹಜವಾದಂಥ ಅನುಮಾನ ಕಾಡ್ತಾ ಇದೆ. ಒಂದಾದ್ರ ಮೇಲೊಂದರಂತೆ ಕೇಸ್ಗಳು, ಒಬ್ಬ ಸಮೀರ್ ಆಯಿತು, ಒಬ್ಬ ಮುಫೀಸ್ ಆಯಿತು, ಮತ್ತೊಬ್ಬ ಸಮೀರ್ನ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಇವನು ಕೂಡ ಈ ರೀತಿಯಾಗಿ ನಡೆಸ್ತಾ ಇದ್ದ, ದಂಧೆ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಹಿಂದೂಪರ ಸಂಘಟನೆಯವರಿಗೆ ಹೇಗೆ ಗೊತ್ತಾಯಿತು, ಮತ್ತೆ ಡೌಟ್ಸ್ ಯಾವಾಗ ಬಂತು, ಹೇಗೆ ಇವನನ್ನ ಲಾಕ್ ಮಾಡಿದ್ರು ಅಂತ? ಅರುಣ್, ಇವನ್ ಏನಂದ್ರೆ ಬೇರೆ ಹುಡುಗಿ ಜೊತೆ ಏನು ನೃಪ್ತಂಗ್ ಬೆಟ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಹೋಗಿ ಅವನ ಮೊಬೈಲ್ ಚೆಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ಇವನು ಏನು ಬೇರೆ ಬೇರೆ ಯುವತಿಯರ ಜೊತೆ, ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಕೂತ ಯುವತಿಯ ಜೊತೆ ಮತ್ತೆ ಬೇರೆ ಬೇರೆ ಯುವತಿಯರ ಜೊತೆ ಏನು ಅಸಭ್ಯವಾಗಿ ನಡ್ಕೊಂಡಿರೋದು ಮತ್ತು ಅಶ್ಲೀಲವಾಗಿ ನಡ್ಕೊಂಡಿರುವಂತಹ ದೃಶ್ಯಗಳೆಲ್ಲ ಆ ಮೊಬೈಲ್ ನಲ್ಲಿ ಸಿಗ್ತವೆ. ಆ ತಕ್ಷಣ ಏನಂದ್ರೆ ಅವನನ್ನು ವಶಕ್ಕೆ ತೆಗೆದುಕೊಂಡು ಅವನ ಮೊಬೈಲ್ನ ತೆಗೆದುಕೊಂಡು ಇವರು ಪೊಲೀಸರಿಗೆ ಒಪ್ಪಿಸುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಆ ತಕ್ಷಣ ಏನಂದ್ರೆ ಹಿಂದೂಪರ ಸಂಘಟನೆ ಮುಖಂಡರು ಆ ಮೊಬೈಲ್ನ ತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜೊತೆಗೆ ಕೂಡಲೇ ಅವನನ್ನ ಅರೆಸ್ಟ್ ಮಾಡ್ಬೇಕನ್ನೋ ಒಂದು ಆಗ್ರಹನ ಮಾಡಿದೆ. ಆಗ್ರಹ ಮಾಡಿ 2 ಗಂಟೆಗೂ ಹೆಚ್ಚು ಕಾಲ ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಕೊನೆಗೂ ಸಹ ಪೊಲೀಸರು ಏನಂದ್ರೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಈಗ ಆರೋಪಿ ಬಂಧನಕ್ಕೆ ಒಂದು ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಇದುವರೆಗೂ ಸಹ ಆರೋಪಿಯ ಪತ್ತೆಯಾಗಿಲ್ಲ. ಯಾಕಂದ್ರೆ ಅವನು ಏನು ಬಳಸ್ತಾ ಇದ್ದಂತಹ ಮೊಬೈಲ್ ಪೊಲೀಸರು ವಶದಲ್ಲಿರೋದ್ರಿಂದಾಗಿ ಅವನು ಎಸ್ಕೇಪ್ ಆಗಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು ಅವರ ಕುಟುಂಬಸ್ಥರು ಮತ್ತು ಇತ್ಯಾದಿಗಳ ಒಂದು ಮಾಹಿತಿ ಸಂಗ್ರಹ ಮಾಡಿ ಒಂದು ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಆದ್ರೆ ಇದು ಏನಂದ್ರೆ ಅವನು ಏನು ಈ ರೀತಿ ಅವನು ಮಾದಕ ವ್ಯಸನಿಯಾಗಿದ್ದ, ಜೊತೆಗೆ ಹಿಂದೂ ಯುವತಿಯರಿಗೂ ಸಹ ಮಾದಕ ವ್ಯಸನಿಗಳನ್ನ ಮಾಡಿ ಅವ್ರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಏನು ಇಂತಹ ಆರೋಪಿ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಂತೇಳಿ ಹಿಂದೂಪರ ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಳ್ಳುವಂತ ಪೊಲೀಸರು ಏನಂದ್ರೆ ತನಿಖೆ ನಡೆಸ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಶಿವರಾಮ ಸುನಿ ಡೀಟೇಲ್ಸ್ಗೆ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇದೆ. ಬೃಹತ್ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಭಾಗವಹಿಸಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನ ಆಗಮಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಸರ್ಕಾರವನ್ನ ಕಿತ್ತು ಹಾಕಿದ್ದು ಕಾಂಗ್ರೆಸ್. ಈಗಲೂ ಕುಮಾರಸ್ವಾಮಿಗೆ ರಾಜ್ಯ ಸರ್ಕಾರ ಅಸಹಕಾರ, ಅಹಿಂದವನ್ನ ಸ್ವಾರ್ಥಕ್ಕೆ ಬಳಸಿಕೊಡ್ತಾ ಇದ್ದೀರಿ ಅಂತ ಎಚ್.ಡಿ. ದೇವೇಗೌಡರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು ಅನ್ನೋದನ್ನ ನಾವು ಮನಸ್ಕೊಳ್ಬೇಕಾಗುತ್ತೆ. ಬರೀ ಗ್ರಾಮ ವಾಸ್ತವ್ಯ ಮಾಡಿದ್ದಷ್ಟೇ ಅಲ್ಲ, ಅಂದು ರೈತರು ಸಂಕಷ್ಟದಲ್ಲಿ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಕೆಟ್ಟ ಸನ್ನಿವೇಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಆತ್ಮಹತ್ಯಕ್ಕೆ ತುತ್ತಾಗಿರುವ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ದುರಂತ ಏನೆಂದರೆ ಅವರು ಯಾವುದೇ ರೈತ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಮುಖ್ಯಮಂತ್ರಿ ಆಗಿದ್ದು ಯಾವುದೇ ಆರ್ಥಿಕ ನೆರವನ್ನು ಕೊಡತಕ್ಕಂಥ ನಿರ್ಣಯ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಜ್ಞಾಪಕ ಇರೋ ಪ್ರಕಾರ ಎಸ್.ಎಂ. ಕೃಷ್ಣ ಅವರು ಮಂಡ್ಯದಲ್ಲಿ ಮಾತ್ರ ಒಂದು 15 ಕುಟುಂಬಗಳಿಗೆ
ಆತ್ಮಹತ್ಯೆ ಮಾಡಿಕೊಂಡವರಿಗೆ ಆರ್ಥಿಕ ನೆರವನ್ನು ಕೊಟ್ಟು, ಇದಾದರೂ ಒಂದು ಮುಖ್ಯಮಂತ್ರಿಗಳು ಯಾವ ಕುಮಾರಸ್ವಾಮಿಯವರು ಬಹುಶಃ ಧಾರವಾಡದಲ್ಲಿ ಅಂತ ಕಾಣುತ್ತೆ, ಆ ಭಾಗದ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ಎಲ್ಲ ಕುಟುಂಬಗಳನ್ನು ಸೇರಿಸಿ ಅವರೆಲ್ಲರಿಗೆ ಆರ್ಥಿಕ ನೆರವನ್ನು ಕೊಟ್ಟು, ಇದಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಅವರ ಮನಸ್ಸು ಆ ನೋವಿಗೆ ತುತ್ತಾದಂಥ ಬಡ ಕುಟುಂಬಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ನಾನು ಆರೋಪ ಮಾಡ್ತಾ ಇಲ್ಲ, ವಾಸ್ತವಾಂಶವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಕುಮಾರಸ್ವಾಮಿಯವರ ಸರ್ಕಾರವನ್ನು ತೆಗೆದವರು ನೀವು ಮೋದಿಯವರಿಂದ ಕಲಿಬೇಕು. ಕುಮಾರಣ್ಣವರಿಗೆ ಏನು ಸರ್ಕಾರವನ್ನು ತೆಗೆದರು, ಸುಮಾರು 18 ಜನರನ್ನು ಮುಂಬೈಗೆ ಕಳಿಸಿ, ಆ ಸಂದರ್ಭದಲ್ಲಿ ಮೋದಿಯವರು ನಿಮ್ಮ ತಂದೆಯವರಿಗೆ ಒಂದು ರಾಜಕೀಯ ನಿರ್ಣಯ ಯಾವಾಗಲೂ ನೀನು ನನ್ನ ಜೊತೆ ಬರಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿಯವರು ನಮ್ಮ ತಂದೆಯ ಅನುಮತಿ ಇಲ್ಲದೆ ನಾವು ಬರಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಕೇಳಿದರು, ಹೀಗಿದೆ ಅಂತೇಳಿ. ನಾನು ಹೇಳಿದೆ, ಆಯಿತು, ನಾವು ಸುಮಾರು 60-65 ವರ್ಷ ಕಾಂಗ್ರೆಸ್ ಏಟಿನ ಮೇಲೆ ಏಟು ಎಲ್ಲವನ್ನು ನಾವು ಸಹಿಸ್ಕೊಂಡು ಬಂದ್ವಿ. ಅಂದರೆ ಈ ಸಂದರ್ಭದಲ್ಲಿ ನೀವು ಮೋದಿಯವರ ಜೊತೆ ಹೋಗೋದಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿಯವರು ರಾಜಕೀಯ ನಿರ್ಣಯವನ್ನು ತೆಗೆದುಕೊಂಡರು. ಈ ವಾಸ್ತವಾಂಶವನ್ನು ನಾಡಿನ ಜನತೆಯ ಮುಂದೆ, ಈ ರಾಷ್ಟ್ರದ ಜನತೆಯ ಮುಂದೆ ನಾನು ಹೇಳಲಿಕ್ಕೆ ಯಾವ ಆತಂಕ ಇಲ್ಲ. ಇವತ್ತು ಕೇಂದ್ರದಲ್ಲಿ 2 ಇಲಾಖೆಗಳನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರಿಗೆ. ಈ ರಾಷ್ಟ್ರದಲ್ಲಿ ನಿರುದ್ಯೋಗವನ್ನು ಬಗೆಹರಿಸ್ತಕ್ಕಂಥದ್ದಿರ್ಬೋದು, ಜನಗಳಿಗೆ ಅನೇಕ ಕೈಗಾರಿಕೆಗಳನ್ನು ಮಾಡಿ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೇನು ಶಕ್ತಿ ಕೊಟ್ಟಿದ್ದಾರೆ. ದುರಂತ ಕರ್ನಾಟಕದಲ್ಲಿ ಕುಮಾರಸ್ವಾಮಿಗೆ ಸಹಕಾರ ಕೊಡ್ತಾ ಇಲ್ಲ. ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ವಿಷಯ ಇದೆ. HMT ಜಾಗ ಖಾಲಿ ಇರೋದನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ಕೋರ್ಟ್ಗೆ ಹೋಗ್ತಾರೆ. ಹೀಗೆ ತುಂಬ ವಿಷಯಗಳು ಮಾತನಾಡುವುದು. ಅದರಿಂದ ದಯಮಾಡಿ ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ, ನಾವು ರಾಷ್ಟ್ರೀಯ ಪಕ್ಷ ಜೊತೆ ಸೇರಿ ಕೆಲಸ ಮಾಡತಕ್ಕಂಥ ಕಾಲದಲ್ಲಿ ಇತಿಮಿತಿ ಇದೆ ನಮಗೆ.